ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ. ಫಯಾಜ್ ನಿಂದ ಹತ್ಯೆ ಆದಂಥ ಯುವತಿ ವಿದ್ಯಾರ್ಥಿನಿ. ಇಡೀ ಉತ್ತರ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ದೊಡ್ಡ ಸುದ್ದಿಯಾದಂಥ ವಿಷಯ ನೇಹಾ ಹಿರೇಮಠ್ ಪ್ರಕರಣ. ನೇಹಾ ಹಿರೇಮಠ್ ಲವ್ ಜಿಯಾದಿನಲ್ಲಿ ಹತ್ಯೆ ಆಗಿದೆ, ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ ಅವ್ರ ತಂದೆ ಸೇರಿದಂತೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟಕ್ಕೆ ಹೇಳಿದರು. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನೇಹಾ ಹಿರೇಮಠ್ ಪ್ರಕರಣ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಏಪ್ರಿಲ್ 18ರಂದು BVB ಕಾಲೇಜಿನಲ್ಲಿ ನೇಹಾ ಹತ್ಯೆ ಆಗಿತ್ತು. 81 ದಿನಗಳ ಬಳಿಕ ಇದೀಗ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. CIDಯಿಂದ 483 ಪುಟಗಳ ಚಾರ್ಜ್ ಶೀಟ್ ಆಗಿದ್ದು, ಚಾರ್ಜ್ ಶೀಟ್ನಲ್ಲಿ 99 ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಲಾಗಿದೆ. ಏನಿದೆ ಹಾಗಾದ್ರೆ ಚಾರ್ಜ್ ಶೀಟ್? ಎಲ್ರಿಗೂ ಬಹಳ ಕುತೂಹಲ. ಲವ್ ಜಿಯಾದ, ಫಯಾಜ್ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ನಿಮ್ಮನ್ನು ಕಾಡ್ತಿರುತ್ತೆ. ಅದಕ್ಕೆಲ್ಲ ಉತ್ತರ ಇಲ್ಲಿದೆ. ಇದನ್ನು ಫುಲ್ ವಿಡಿಯೋ ಕಡೆವರೆಗೂ ನೋಡಿ. ಚಾರ್ಜ್ ಶೀಟಲ್ಲಿ ಏನಿದೆ? ನೇಹಾ ಹಾಗೂ ಫಯಾಜ್ ಸಹಪಾಠಿಗಳಾಗಿದ್ರು, ಒಟ್ಟಿಗೆ ಓದ್ತಾ ಇದ್ರು. ಇಬ್ಬರು ಮೊದಲಿಂದಲೂ ಸ್ನೇಹಿತರಾಗಿದ್ರು. 2024ರ ಮಾರ್ಚ್ ತಿಂಗಳಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿತ್ತು. ನೇಹಾ ಫಯಾಜ್ ಜೊತೆ ಮಾತನಾಡೋದನ್ನು ನಿಲ್ಲಿಸಿದ್ಲು. ಹೀಗಾಗಿ ಹತಾಶೆಯಿಂದ ನೇಹಾ ಕೊಲೆ ಮಾಡಲು ಫಯಾಜ್ ನಿರ್ಧಾರ ಮಾಡಿದ್ದ. ಮತ್ತು ಏಪ್ರಿಲ್ 15ರಂದು ಧಾರವಾಡದಲ್ಲಿ ಚಾಕು ಖರೀದಿ ಮಾಡಿದ್ದ ಫಯಾಜ್. ಏಪ್ರಿಲ್ 15ನೇ ತಾರೀಕು ಫಯಾಜ್ ಚಾಕು ಖರೀದಿಸಿದ CCTV ದೃಶ್ಯ CIDಗೆ ಲಭ್ಯ ಆಗಿದೆ. ನ್ಯೂ ಸಾಯಿ ಗಾರ್ಮೆಂಟ್ಸ್ನಲ್ಲಿ ಕೆಂಪು ಟೋಪಿ ಖರೀದಿಸಿದ್ದ ಫಯಾಜ್ ಏಪ್ರಿಲ್ 18ರಂದು BVB ಕಾಲೇಜ್ಗೆ ನೇಹಾ ಭೇಟಿಯಾಗಿದ್ದ ಆರೋಪಿ. ಇಷ್ಟು ದಿನ ಪ್ರೀತಿ ಮಾಡಿ ಈಗ ಮೋಸ ಮಾಡ್ತಿದೀಯಾ? ಯಾರು? ಫಯಾಜ್ ನೇಹಾಗೆ ಹೇಳುವಂಥ ಮಾತು. ಇಷ್ಟು ದಿನ ನೀನು ಪ್ರೀತಿ ಮಾಡಿದ್ದೆ, ಈಗ ಮೋಸ ಮಾಡ್ತಾ ಇದೀಯಾ? ನನ್ನನ್ನು ನೀನು ಮದುವೆ ಆಗೋದಿಲ್ಲ ಅಂತ ಫಯಾಜ್ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾನೆ. ಇವತ್ತು ನಾನು ನಿನ್ನ ಬಿಡಲ್ಲ ಅಂತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡ್ತಾನೆ. ದೋಷಾರೋಪ ಪಟ್ಟಿಯಲ್ಲಿ ಏನಿಷ್ಟೆಲ್ಲ ದೊಡ್ಡ ಕೂಗಿತ್ತಲ್ಲ, ಇದರಿಂದ ಯಾರೋ ಇದ್ದಾರೆ, ಲವ್ ಜಿಯಾದ್, ಅದ್ಯಾವುದೂ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಒಂದೇ ಸಿಂಗಲ್ ಲೈನ್ ಕಾರಣ ಹೇಳ್ತಾರೆ, ಮದುವೆಯನ್ನು ನಿರಾಕರಿಸಿದ್ದಕ್ಕೆ, ದೂರ ಆಗಿದ್ದಕ್ಕೆ ನೇಹಾ ಹಿರೇಮಠ್ಳನ್ನ ಫಯಾಜ್ ಹತ್ಯೆ ಮಾಡಿದ್ದಾನೆ ಅಂತ. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರು ಅವ್ರ ತಂದೆ ತಾಯಿ. ಪ್ರಹ್ಲಾದ್ ಜೋಶಿ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ, ಲವ್ ಜಿಯಾದ್ ಇದೆ ಅಂತ ಹೇಳಿದರು. ದೊಡ್ಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಒಂಥರ ಮುಜುಗರ ಸನ್ನಿವೇಶ ನಿರ್ಮಾಣ ಆಗಿತ್ತು. ಯಾಕಂದರೆ 2ನೇ ಫೇಸ್ ಎಲೆಕ್ಷನ್ ಇತ್ತು, ವೋಟಿಂಗ್ ಇತ್ತು, ಬಾಕಿ ಇತ್ತು ಆ ಕಡೆ. ಕಾಂಗ್ರೆಸ್ ನೇಹಾ ಪ್ರಕರಣ ಆಗಲಿಲ್ಲ, ಇನ್ನೊಂದಷ್ಟು MP ಸ್ಥಾನಗಳ ಗೆಲ್ತಿತ್ತು ಅನ್ನೋ ಚರ್ಚೆ ಇದೆ. ನೇಹಾ ಪ್ರಕರಣದಿಂದ BJP ಒಂದು ಸ್ವಲ್ಪ ಉಸಿರಾಡಂಗಾಯಿತು, ಒಂದಷ್ಟು ಸೀಟು ಗೈನ್ ಮಾಡ್ಕೋತು ಅಂತ ಚರ್ಚೆ ಇದೆ. ನೇಹಾ ಪ್ರಕರಣ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿತ್ತು, BJPಗೆ ಒಂದಷ್ಟು ಅನುಕೂಲ ಮಾಡಿಕೊಡ್ತು ಅಂತ. ಅದು ರಾಜಕಾರಣ, ಅದು ಯಾವಾಗಲೂ ಆಗ್ತಿರುತ್ತೆ. ಸಾವಿನ ಮೇಲೆ ರಾಜಕಾರಣ ರಾಜ್ಯದಲ್ಲಿ ಹೊಸ್ತೇನಲ್ಲ. ಆದರೆ ನೇಹಾ ಅವರ ತಂದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರೇಮಠ್ ಅವರ ಹೇಳಿದಂತೆ, ಆರೋಪಿಸಿದಂತೆ ಲವ್ ಜಿಯಾದಲ್ಲ, ಏನೋ ಇದೆ ಇದರಿಂದ, ಯಾರೋ ಇದ್ದಾರೆ ಅನ್ನೋ ಆರೋಪಗಳನ್ನ ಮಾಡಿದ್ರು. ಆದರೆ CID ಚಾರ್ಜ್ ಶೀಟ್ನಲ್ಲಿದೆ, ಇಲ್ಲ ಯಾರೂ ಇಲ್ಲ. ನೇಹಾ ಫಯಾಜ್ನನ್ನು ಪ್ರೀತಿ ಮಾಡ್ತಿದ್ಲು, ಇಬ್ಬರು ಪ್ರೀತಿ ಮಾಡ್ತಿದ್ರು. ಆದರೆ ಆಕೆ ಫಯಾಜ್ನನ್ನು ದೂರ ಮಾಡಲು ಶುರು ಮಾಡಿದಾಗ ಆತ ಆಕೆಯನ್ನು ನೀನು ದೂರ ಮಾಡ್ತೀಯ, ನೀನು ಮದುವೆ ಆಗಲ್ವಾ ಅನ್ನೋ ಕಾರಣಕ್ಕೆ ಆಕೆಯನ್ನು ಕಾಲೇಜಿನ ಆವರಣದಲ್ಲಿ ಹತ್ಯೆ ಮಾಡಿದ್ದಾನೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಒಟ್ಟಾರೆ ಲವ್ ಜಿಯಾದ್ ಅನ್ನೋ ಚರ್ಚೆ. ಹಂಗಾರೆ ಇಡೀ ರಾಜ್ಯದಲ್ಲಿ ಲವ್ ಜಿಯಾದೇ ಇಲ್ವಾ ಶಿವು ಅಂದರೆ? ಇದೆ, ಇಲ್ಲ ಅಂತಿದ್ಯಾರು? ರಾಜ್ಯದಲ್ಲಿ ಭಾಳಷ್ಟು ಪ್ರಕರಣಗಳು ಇದೆ, ಆಗಿದೆ. ಆದರೆ ನೇಹಾ ಫಯಾಜ್ ಪ್ರಕರಣ, ನೇಹಾ ಹತ್ಯೆ ಪ್ರಕರಣ, ನೇಹಾ ಹತ್ಯೆಗೆ ಲವ್ ಜಿಯಾದ್ ಕಾರಣ ಅಲ್ಲ ಅನ್ನೋದನ್ನು CID ಚಾರ್ಜ್ ಶೀಟ್ನಲ್ಲಿ ಹೇಳಲಾಗ್ತದೆ. ಇದು ಶಿವು ತನಿಖೆ ಅಲ್ಲ, ಶಿವು ಹೇಳ್ತಿರೋದಲ್ಲ, ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಅಂಶಗಳು, ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಅಂಶಗಳು. ಹೀಗಾಗಿ ನೇಹಾ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಅಂಶ ಇದೆ. ಈಗ ವಾಟ್ ನೆಕ್ಸ್ಟ್ ಅಂದಾಗ ಇನ್ನು ಅವ್ರ ತಂದೆ ರಿಯಾಕ್ಟ್ ಮಾಡ್ತಾರೆ, ಏನು ಉಳಿದಂತೆ BJP ನಾಯಕರು ರಿಯಾಕ್ಟ್ ಮಾಡ್ತಾರೆ, ಸಹಜವಾಗಿ ಆಗುವಂಥ. ಬಟ್ ಲೀಗಲಿ ಏನು ಅಷ್ಟೇ, ಕೋರ್ಟು ಈ ಹಂತಕ್ಕಿದೆ. ಓಕೆ, ಇದನ್ನೇನಾರು BJP ಅವರು CBI ಕೊಡ್ತಾರಾ? ಕೇಳ್ತಿದ್ದಾರೆ, ಕೊಟ್ಟಿಲ್ಲ, ರಾಜ್ಯ ಸರ್ಕಾರ ಕೊಡಬೇಕು.
ಈ ತನಿಖೆಗಳನ್ನ ಇವೆಲ್ಲವನ್ನೂ ನೋಡಿದಾಗ ಇಷ್ಟು ದಿನ ಎಲ್ರಿಗೂ ಅನಿಸ್ತಾ ಇದ್ದದ್ದು ಅದೇ, ನೇಹಾ ಫಯಾಜ್ನ ಇಷ್ಟಪಡ್ತಿದ್ಲಂತೆ. ಅಂದರೆ ಈಗ ರಿಪೋರ್ಟಲ್ಲಿ ಚಾರ್ಜ್ ಶೀಟಲ್ಲಿದೆ, ಮದುವೆಗೆ ನಿರಾಕರಿಸಿದ ಹಿನ್ನೆಲೆ ಫಯಾಜ್ ಹತ್ಯೆ ಮಾಡಿದ್ದಾರೆ, ಅದನ್ನು ಹೊರತುಪಡಿಸಿದರೆ ಇದರಿಂದ ಯಾವುದೇ ಇಲ್ಲ ಷಡ್ಯಂತ್ರ ಇಲ್ಲ ಅಂತ. ಸಹಜವಾಗಿ ಎಲ್ಲರೂ ಆ ಹುಬ್ಳಿ ಧಾರವಾಡ ಅಲ್ಲಿಗೆ ಹೋದಾಗಲೂ ಅಲ್ಲಿ ಜನಗಳ ಒಂದಷ್ಟು ಇದರ ಶಂಕೆ ಇರ್ತಕ್ಕಂಥದ್ದು ನೇಹಾಳ ತಂದೆ ನಿರಂಜನ್ ಹಿರೇಮಠ ಅವರು, ಒಂದಷ್ಟು BJP ನಾಯಕರಿಗೆ, ಕಾಮನ್ ಪೀಪಲ್ ಮಾತಾಡಿದಾಗ ಇದು ಲವ್ ಮ್ಯಾಟ್ರು ಅಂತ ಚರ್ಚೆಗೆ ಬರುತ್ತೆ. ಆ ಚರ್ಚೆಯನ್ನು ಉಲ್ಲೇಖ ಮಾಡ್ದಂಗಿದೆ, ಯಾಕಂದರೆ ಆ ಅಂಶಗಳೇ ಈ ಚಾರ್ಜ್ ಶೀಟಲ್ಲಿ ಇದ್ದಂಗಿದೆ. ಈ ಚಾರ್ಜ್ ಶೀಟಲ್ಲಿ ತನಿಖೆ ಮಾಡಿ ತನ್ನ ಚಾರ್ಜ್ ಶೀಟ್ ಹಾಕಿದೆ, ಮತ್ತೊಂದಿನ ಆಗಿದೆ. ಬಟ್ CID ಈ ಒಂದು ಚಾರ್ಜ್ ಶೀಟನ್ನು ಯಾರು ಯಾವ ರೀತಿ ರಿಸೀವ್ ಮಾಡ್ಕೋತಾರೋ ಗೊತ್ತಿಲ್ಲ. CID ತನ್ನ ಕೆಲಸವನ್ನು ಮುಗಿಸಿದೆ 81 ದಿನಗಳ ಈ ಒಂದು ತನಿಖೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು. ನೇಹಾ ಹಿರೇಮಠ ಹತ್ಯೆಗೆ ಕಾರಣ, ಫಯಾಜ್ ಹತ್ಯೆ ಮಾಡಲಿಕ್ಕೆ ಕಾರಣ ಲವ್ ಜಿಯಾದಲ್ಲ, ಪ್ರೀತಿ ಮಾಡಿದ್ರು. ಬಟ್ ಇದನ್ನೇ ಅವ್ರು ಹೇಳೋದು, ಮುಸ್ಲಿಂ ಅವ್ರು ಯಾಕೆ ಹಿಂದೂ ಹುಡುಗಿನ ಲವ್ ಮಾಡಬೇಕು ಅಂತ ಈಗ ಕೇಳ್ತಾರೆ. ಅದನ್ನು ಯಾಕೆ ಲವ್ ಮಾಡಬೇಕು, ಇದು ಲವ್ ಜಿಯಾದ್ ಆ್ಯಂಗಲ್, BJP ಅವ್ರ ಆ್ಯಂಗಲಲ್ಲಿ ಅವ್ರು ಕರೆಕ್ಟ್ ಅದು, ಹೌದಲ್ಲ, ಯಾಕೆ ಲವ್ ಮಾಡಬೇಕು ನಮ್ಮ ಹಿಂದೂ ಹುಡುಗಿನ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಯಾಕೆ ಅಲ್ಲೇ ಮಾಡಲಿ, ಅವರಲ್ಲೇ ಮಾಡ್ಕೊಳ್ಳಿ, ನಮ್ಮಲ್ಲಿ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಹೇಳ್ತಿದ್ದಾರೆ. ಸೊ BJP ಅವ್ರು ಕೂಡ ಈಗಲೂ ಕೂಡ ಇದರಿಂದ ಲವ್ ಜಿಯಾದ್ ಅಂದರೆ ಈ ಮುಸ್ಲಿಂ ಹುಡುಗರು ಹಿಂದೂ ಹುಡುಗರು ಮದುವೆ ಆಗುತ್ತೆ ಲವ್ ಜಿಯಾದ್ ಅಂತ ಅವ್ರು ಹೇಳೋದು. BJP ಅವ್ರ ಪ್ರಕಾರ ಈ ಪ್ರಕರಣ ಲವ್ ಜಿಯಾದ್. ಆದರೆ ಇವ್ರು ಹೇಳ್ತಿರೋದು ಕೊಲೆಗೆ ಕಾರಣ ಮದುವೆ ಆಗದಿರೋದಕ್ಕೆ ಕೊಲೆ ಮಾಡಿದ್ದಾರೆ ಅಂತ. ಅಂದರೆ BJP ಅವ್ರ ವಾದಕ್ಕೂ ಕೂಡ ಸೇಮ್, ಹೌದು ನಾವು ಹೇಳಿಲ್ವಾ ಲವ್ ಜಿಯಾದ್ ಇದು ಅಂತ. ಅವ್ರ ವಾದಕ್ಕೆ ಪುಷ್ಟಿ ಇಲ್ಲ, ಮದುವೆ ಆಗದಿರೋದಕ್ಕೆ ಕೊಲೆ ಆಗಿರೋದು, ಇದರಿಂದ ಏನೋ ಯಾರೋ ಮೌಲಿಗಳು ಯಾರೋ ಕಾಸು ಕೊಟ್ಟು, ಇನ್ನೊಂದು ಯಾವುದೋ ಗ್ಯಾಂಗ್ ಕಾಸು ಕೊಟ್ಟು. ಆ ಲವ್ ಜಿಯಾದ್ನ ವ್ಯಾಖ್ಯಾನದಲ್ಲಿ ಇದೆಯಲ್ಲ, ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಮದುವೆ ಆಗಬಾರ್ದು ಅನ್ನೋ ಚರ್ಚೆ BJP ಅವ್ರದ್ದು. ಯಾಕೆ ನಮ್ಮ ಹುಡುಗಿ ಮದುವೆ ಆಗಬೇಕು ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮಲ್ಲೇ ಗಂಡ ಇಕ್ಲವೇ ಆಗಲಿ ಅನ್ನೋದು ಇವ್ರದ್ದು. ಸೊ ಈ ಥರದ ಸಂಘರ್ಷ BJP ಅವ್ರ ವಾದಕ್ಕೂ ಇದೆ ಪುಷ್ಟಿ. ಆದರೆ ಇವ್ರಿಗೆ ಯಾರಿಗೋ ಫಂಡ್ ಮಾಡೋರೆ, ಇನ್ನು ಯಾರ್ದೋ ಕಾಸಲ್ಲಿ ಶೋಕಿ ಮಾಡ್ಕೊಂಡು ನಿಂತ್ಕೊಂಡು ಬಾಡಿ ಗಡಿ ಬೆಳೆಸ್ಕೊಂಡು ನಮ್ಮ ಎಣ್ಣೆ ಕ್ಯಾಚ್ ಹಾಕೊಂಡು ಹಿಂಗೆಲ್ಲ ಮಾಡ್ತಿರ್ತಾರೆ ಅನ್ನೋದು ಇವ್ರ ವಾದ. ಬಟ್ ಮದುವೆಗೆ ಪ್ರೀತಿ ಮಾಡ್ತಾ ಇದ್ರು, ನೇಹಾ ಹಿರೇಮಠ್ ಹಾಗೆ ಫಯಾಜ್ ಪ್ರೀತಿ ಮಾಡ್ತಾ ಇದ್ರು, ಮದುವೆಗೆ ನಿರಾಕರಿಸಿದ ಹಿನ್ನೆಲೆ ಹತ್ಯೆ ಆಗಿದೆ ಅನ್ನೋದು ಈ ಒಂದು ಚಾರ್ಜ್ ಶೀಟಲ್ಲಿ ಇದೆ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ಲವ್ ಜಿಯಾದ ಹೇಗೆ ನಿಮ್ಮ ಲವ್ ಮಾಡ್ತಿದ್ರು ಅನ್ನೋದನ್ನ ಇಲ್ಲಿ ಉಲ್ಲೇಖ ಆಗಿದೆ. ಮದುವೆಗೆ ನಿರಾಕರಿಸಿದ ಹಿನ್ನೆಲೆ, ಇಷ್ಟು ಜನ ಲವ್ ಮಾಡಿ ಬಿಟ್ಬಿಟ್ಟಿದ್ಯಾ, ಈ ದೂರ ಮಾಡ್ತೀಯಾ, ನಾನು ಇನ್ನು ಬಿಡಲ್ಲ ಅಂತ ಸಾಯಿಸಿದ್ದಾನೆ. ಫಯಾಜ್ ನೇಹಾ ಲವ್ ಮಾಡ್ತಿದ್ರು, ಪ್ರೀತಿ ಮಾಡ್ತಿದ್ರು ಅನ್ನೋದು ಅಲ್ಲಿ ಉಲ್ಲೇಖ ಆದಂಗೆ ಆಗಿದೆ. BJP ಅವರು ಮತ್ತೆ ಹೇಳ್ತಿರೋದು ಲವ್ ಜಿಹಾದ್ ಅಂತ. ತಾವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.